ವೀಕ್ಷಕರೇ, ದರ್ಶನ್ ಮತ್ತು ಪವಿತ್ರ ಕೇಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ರೇಣುಕಾಸ್ವಾಮಿ ಬರ್ಬರ್ ಹತ್ಯೆ ಕೇಸ್ನಲ್ಲಿ A1 ಆರೋಪಿಯಾಗಿದ್ದಂತ ಪವಿತ್ರ ಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪ್ರಕರಣದ ಮೊದಲನೆಯ ಆರೋಪಿಯಾಗಿರುವ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಂತ ಪವಿತ್ರ ಗೌಡ ಸದ್ಯ ಈಗ ಜೈಲಿನಲ್ಲಿ ಸಾಮಾನ್ಯರಂತೆ ಸಮಯ ಕಳೆಯುವ ಹಾಗಿದೆ. ಪವಿತ್ರ ಗೌಡ ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕಿಂತ ಮುಂಚೆ ಗಂಡ ಮನೆ ಅಂತಿದ್ದ ಪವಿತ್ರ ಗೌಡಗೆ ಹೊಸ ಆಸೆ ಹುಟ್ಟಿಸಿದ್ದು ಆ ಒಂದು ರಿಯಾಲಿಟಿ ಶೋ. ಕಳೆದ 10 ವರ್ಷಗಳಿಂದ ದರ್ಶನ್ ಜೊತೆ ಸಂಬಂಧ ಹೊಂದಿರುವ ಪವಿತ್ರ ಗೌಡ ಅದಕ್ಕೂ ಮುನ್ನ ಉತ್ತರ ಪ್ರದೇಶದ ಮೂಲದ ಸಂಜಯ್ ಸಿಂಗ್ ಎಂಬುವರನ್ನು ಮದುವೆಯಾಗಿದ್ದರು. ಪರಸ್ಪರ ಪ್ರೀತಿಸಿ ಕುಟುಂಬಸ್ಥರನ್ನು ಒಪ್ಪಿಸಿ 2007ರಲ್ಲಿ ಪವಿತ್ರ ಗೌಡ ಸಂಜಯ್ ಸಿಂಗ್ ಅವರನ್ನು ಮದುವೆಯಾಗಿದ್ದರು. ಮತ್ತೆ 2009ರಲ್ಲಿ ಒಂದು ಹೆಣ್ಣು ಮಗು ಕೂಡ ಜನಿಸಿತು. ಮದುವೆಯಾದಾಗ ಪವಿತ್ರ ಗೌಡಗೆ ಇನ್ನೂ 19-20ರ ಆಸುಪಾಸು. ಆ ಸಮಯದಲ್ಲಿ ಪತಿ ಸಂಜಯ್ ಸಿಂಗ್ IBMನಲ್ಲಿ ಕೆಲಸ ಮಾಡುತ್ತಿದ್ದರು. ಮದುವೆಯಾಗುವ ಸಮಯದಲ್ಲಿ ಪವಿತ್ರ ಗೌಡ ಕಾಲೇಜಿಗೆ ಹೋಗುತ್ತಿದ್ದರು. ಮದುವೆಗೂ ಮುನ್ನ ಪವಿತ್ರ ಗೌಡ ಮಾಡಲಿಂಗ್ ಮಾಡುತ್ತಿರಲಿಲ್ಲ. ಬಣ್ಣದ ಲೋಕದ ಪರಿಚಯವೂ ಕೂಡ ಇರಲಿಲ್ಲ. ಸಂಜಯ್ ಸಿಂಗ್ ಅವರು ಹೇಳುವ ಪ್ರಕಾರ, ನಮ್ಮ ಮ್ಯಾರೇಜ್ ಲೈಫ್ ಆರಂಭದಲ್ಲಿ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡುತ್ತಿದ್ದೆವು. ನಾನು ಆಫೀಸಿನಿಂದ ಬರೋದನ್ನೇ ಪವಿತ್ರ ಕಾಯುತ್ತಿದ್ದಳು. ಮತ್ತೆ ವೀಕೆಂಡ್ಸ್ ಬಂದರೆ ಶಾಪಿಂಗಿಗೆ ಹೋಗುತ್ತಿದ್ದೆವು. ಒಳ್ಳೆಯ ಸಮಯ ಕಳೆದಿದ್ದೆವು. ಲೈಫ್ ತುಂಬ ಚೆನ್ನಾಗಿತ್ತು. 2009ರಲ್ಲಿ ಮಗಳು ಹುಟ್ಟಿದಳು. ಅದಾದ ಮೇಲೆ ಅವಳ ತಲೆಗೆ ಅದೇನೋ ಬಂತೋ ಗೊತ್ತಿಲ್ಲ, ತನ್ನದೇ ಕೆರಿಯರ್ ಬಿಲ್ಡ್ ಮಾಡಿಕೊಳ್ಳಬೇಕು ಅನ್ನೋದು ಅವಳಿಗೆ ಬಂತು. ಬಣ್ಣದ ಬದುಕಿನ ಬಗ್ಗೆ ಪವಿತ್ರ ಗೌಡ ಆಕರ್ಷಿತರಾಗಿದ್ದರು. ಒಂದು ರಿಯಾಲಿಟಿ ಶೋ ಅವರಿಗೆ ತುಂಬ ಮೋಟಿವೇಶನ್ ಆಗಿತ್ತು. ಅಸಲಿಗೆ ಆ ರಿಯಾಲಿಟಿ ಶೋ ಯಾವುದು ಅಂದರೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು. ಹೌದು ವೀಕ್ಷಕರೇ, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋದಿಂದ ಪವಿತ್ರ ಗೌಡಗೆ ಮೋಟಿವೇಶನ್ ಬಂತು. ಪವಿತ್ರ ಗೌಡಗೆ ಕೋಳಿ ರಮ್ಯಾ ಫ್ರೆಂಡ್ ಆಗಿದ್ದರು. ಅಸಲಿಗೆ ಕೋಳಿ ರಮ್ಯಾ ಯಾರು ಅಂದರೆ ಈಕೆಯು ಕೂಡ ನಟಿ ಮತ್ತು ಮಾಡಲಿಂಗಲ್ಲಿ ಗುರುತಿಸಿಕೊಂಡಿದ್ದವರು. ಇಲ್ಲಿ ಪವಿತ್ರ ಗೌಡಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡುವ ಮೊದಲನೆಯ ಮೆಟ್ಟಿಲು ಅಲ್ಲಿಂದ ಶುರುವಾಯಿತು. ಮತ್ತು ಪವಿತ್ರ ಗೌಡ ಅಂದುಕೊಂಡ ಹಾಗೆ ಸಿನಿಮಾ ಕ್ಷೇತ್ರಕ್ಕೆ ಪವಿತ್ರ ಗೌಡ ಕಾಲಿಟ್ಟರು. ಪವಿತ್ರ ಗೌಡ ಶೂಟಿಂಗ್ನಲ್ಲಿ ಬ್ಯುಸಿಯಾದ ಮೇಲೆ ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡಲು ಆರಂಭವಾಗಿತ್ತು. ಇಲ್ಲಿ ಸಂಜಯ್ ಸಿಂಗ್ ಹೇಳುವ ಹಾಗೆ, ನೀನು ಎಲ್ಲ ಬಿಟ್ಟು ಮನೆಯಲ್ಲಿರು, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಅಂತ ಸಂಜಯ್ ಸಿಂಗ್ ಹೇಳಿದ್ದರು. ಆದರೆ ಇದಕ್ಕೆ ಪವಿತ್ರ ಗೌಡ, ನೀನೆಲ್ಲ ಬಿಟ್ಟು ಮನೆಯಲ್ಲಿರು, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದರು. ಅದು ಹೇಗೆ ಸಾಧ್ಯ ಎಂದು ಅಲ್ಲಿಂದಲೇ ಇಬ್ಬರ ಮಧ್ಯ ಕ್ಲಾಶ್ ಶುರುವಾಗಿತ್ತು. ಹೀಗೆ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಮಧ್ಯೆ ಆಗಾಗ ಯಾವುದಾದ್ರೂ ವಿಷಯಕ್ಕೆ ಜಗಳವಾಗುತ್ತಿತ್ತು. ಇದರಿಂದ ಬೇಸತ್ತಿದ್ದ ಪವಿತ್ರ ಗೌಡ ಸಂಜಯ್ ಸಿಂಗ್ ಅವರಿಗೆ, ನಿನ್ನ ಕೆರಿಯರನ್ನು ನೀನು ನೋಡಿಕೋ, ನನ್ನ ಕೆರಿಯರನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದರು. ಇದರಿಂದ ಇಬ್ಬರ ರಿಲೇಶನ್ಶಿಪ್ಪಲ್ಲಿ ಬಿರುಕು ಉಂಟಾಗಿ ಇಬ್ಬರು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಇಬ್ಬರು ತಮ್ಮ ಸ್ವೇಚ್ಛೆಯಿಂದ ವಿಚ್ಛೇದನವನ್ನು ಕೂಡ ಪಡೆದುಕೊಂಡರು. ಹೀಗೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಅವರ ವಿಚ್ಛೇದನವಾಯಿತು. ಹೀಗೆ ಇಬ್ಬರ ಮಧ್ಯೆ ವಿಚ್ಛೇದನವಾಯಿತು ಎಂದು ಸಂಜಯ್ ಸಿಂಗ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದರು. ಆದರೆ ವೀಕ್ಷಕರೇ, ಗಂಡ ಹೆಂಡತಿಯರ ಮಧ್ಯೆ ಮನಸ್ತಾಪ ಜಗಳ ಬರುವುದು ಸಹಜ. ಆದರೆ ಎಷ್ಟೇ ಕಷ್ಟ ಬಂದರೂ ಒಬ್ಬರಿಗೆ ಒಬ್ಬರನ್ನು ಬಿಟ್ಟು ಕೊಡದೇ ಇರುವುದೇ ನಿಜವಾದ ಪ್ರೀತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಧನ್ಯವಾದ.